ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿನ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಅದೇನಂತಂದರೆ, ಇವಾಗಿನವರೆಗೂ ಮಹಿಳೆಯರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ ಪಾಸನ್ನು ಫ್ರೀ ಆಗಿತ್ತು. ಆ ಬಸ್ ಪಾಸಲ್ಲಿ ಎಲ್ಲ ಶಾಲಾ ಕಾಲೇಜಿನ ಮಹಿಳೆ ವಿದ್ಯಾರ್ಥಿಗಳಿಗೆ ಯಾವುದೇ ಥರ ರೀತಿಯಾಗಿ ಬಸ್ ಪಾಸನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. 2 ವರ್ಷದಿಂದ ಸುಮಾರಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಬಸ್ ಪಾಸ್ ಇಲ್ಲದೇ ನಿಮ್ಮ ಆಧಾರ್ ಕಾರ್ಡ್ ಮೂಲಕ ಅವರು ಫ್ರೀ ಆಫ್ ಕಾಸ್ಟಲ್ಲಿ ಶಾಲಾ ಕಾಲೇಜಿಗೆ ಹೋಗ್ತಾ ಇದ್ರು. ಆದರೆ ಇವತ್ತಿನ ವರ್ಷ ಏನು ಮಾಡ್ತಾ ಇದ್ದಾರೆ, ಬಸ್ ಪಾಸ್ ಎಲ್ಲ ಪುರುಷ ವಿದ್ಯಾರ್ಥಿಗಳಿಗೆ, ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ಜೂನ್ 2ನೇ ತಾರೀಕಿನಿಂದ ಎಲ್ಲ ಒಂದು KKRTC, KSRTC ಹಾಗೂ NWKRTC ಒಂದು ನಿಗಮದ ಮೂಲಕ ಎಲ್ಲರಿಗೂ ಒಂದು ಬಸ್ ಪಾಸನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಯಾರ್ಯಾರು ಇನ್ನವರೆಗೂ ಪ್ರವೇಶವನ್ನು ಪಡೆದಿರ, ನಿಮ್ಮ ಶಾಲಾ ಕಾಲೇಜಲ್ಲಿ ಅಡ್ಮಿಷನ್ ಯಾರ್ಯಾರು ಮಾಡ್ಕೊಂಡಿದ್ದೀರಾ, ಪ್ರತಿಯೊಬ್ಬರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೋಸ್ಕರ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಹಾಗೂ ಗ್ರಾಮ 1, ಕರ್ನಾಟಕ 1 ಹಾಗೂ ಬೆಂಗಳೂರು 1 ಇಂಥ ಕೇಂದ್ರಗಳಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅರ್ಜಿಯನ್ನು ಸಲ್ಲಿಕೆ ಮಾಡಿದ 2-3 ದಿನಗಳಲ್ಲಿ ನಿಮ್ಮ ಅರ್ಜಿಯನ್ನು ಪ್ರಕ್ರಿಯೆಗೊಳಿಸಲಾಗುತ್ತೆ. ಅದರಲ್ಲಿ ನಿಮ್ಮ ದಾಖಲೆಗಳನ್ನು ಸಬ್ಮಿಟ್ ಮಾಡ್ತೀರಾ. ಆ ದಾಖಲೆಗಳು ಕರೆಕ್ಟ್ ಆಗಿದ್ದರೆ ಆ ಒಂದು ದಾಖಲೆಗಳ ಅಲ್ಲೇನೇ ಮಾಡ್ತಾರೆ, ನಿಮಗೆ ನಿಮ್ಮ ದಾಖಲೆಗಳನ್ನು ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿಕೊಂಡು ಕರೆಕ್ಟ್ ಆಗಿದ್ದರೆ ಅಲ್ಲಿಂದ ಅನುಮೋದಿಸಲಾಗುತ್ತೆ. ಆ ಒಂದು ಅನುಮೋದಿಸಲಾಗಿದ ನಂತರ ಮತ್ತೇನು ಮಾಡಬೇಕು, ನಿಮ್ಮ ಹತ್ತಿರದ ಕರ್ನಾಟಕ 1 ಸೆಂಟರ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಈ ಒಂದು ಅರ್ಜಿ ಸಂಖ್ಯೆಯನ್ನು ತೋರಿಸಿದರೆ ಅಲ್ಲಿ ನಿಮಗೆ ಬಸ್ ಪಾಸನ್ನು ವಿತರಣೆ ಮಾಡಲಾಗುತ್ತೆ. ಅದಕ್ಕೆ ನೀವು ಅದಕ್ಕೆ ಬೇಕಾಗುವಂಥ ದಾಖಲೆಗಳು ಏನೇನು ಅಂತಂದರೆ, ಮೊದಲನೇದಾಗಿ ನಿಮ್ಮ ಬಸ್ ಪಾಸನ್ನು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಿದ್ರೆ ಒಂದು ಬಸ್ ಪಾಸ್ ಫಾರಮನ್ನು ಸಿಗುತ್ತೆ. ಆ ಒಂದು ಫಾರಮ್ ಫಿಲ್ಅಪ್ ಮಾಡಬೇಕು. ಫಾರಮ್ ಫಿಲ್ಅಪ್ ಮಾಡಿದ ನಂತರ ನಿಮ್ಮ ಶಾಲಾ ಕಾಲೇಜಲ್ಲಿ ಅಲ್ಲಿಂದ ಸೀಲ್ ಸಿಗ್ನೇಚರ್ ಮಾಡಿಸ್ಕೊಂಡ್ಬರ್ಬೇಕು. ಅದರ ಜೊತೆಗೆ ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಫೀಸ್ ಕಟ್ಟಿದ ರಿಸಿಪ್ಟನ್ನು ಅಟ್ಯಾಚ್ ಮಾಡಿಕೊಂಡು ಅಲ್ಲಿಂದ ಅಟೆಸ್ಟೆಡ್ ಮಾಡಿಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಒಂದು 2 ದಿವಸ 3 ದಿವಸ ಒಳಗಾಗಿ ನಿಮ್ಮ ಬಸ್ ಪಾಸನ್ನು ಅಪ್ರೂವಲ್ ಆಗುತ್ತೆ. ಆ ಒಂದು ಅಪ್ರೂವಲ್ ಆದ ನಂತರ ಕರ್ನಾಟಕ 1 ಆಫೀಸಲ್ಲಿ ವಿಸಿಟ್ ಮಾಡಿ ಅಲ್ಲಿಂದ ಬಸ್ ಪಾಸನ್ನು ತೆಗೆದುಕೊಳ್ಬೋದು. ಅದಕ್ಕೆ ಇನ್ನವರೆಗೆ ಯಾರ್ಯಾರು ಶಾಲಾ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಕೊಂಡು ದುಡ್ಡು ಕೊಟ್ಟು ಏನಾದರೂ ಬಸ್ ಪಾಸ್ ಇಲ್ಲದೇ ಏನಾದರೂ ತೆರಳುತ್ತಾ ಇದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲ ಕಾಲೇಜು ಮಕ್ಕಳಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.